ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಿದ್ದೀರಾ ಲಿಯಾ ಆ್ಯಂಡ್ ಲೈಫ್ ಯೂಟ್ಯೂಬ್ ಚಾನಲ್. ನೋಡಿ, ಬೆಳಗ್ಗೆನೇ ಎದ್ದು ಆಚೆ ಕಡೆ ಬಂದರೆ ಎಷ್ಟು ಫ್ರೆಶ್ ಗಾಳಿ, ಚಳಿ ಬೇರೆ ಇದೆ. ಒಂದು 4-5 ದಿವಸದಿಂದ ಫುಲ್ ರೆಸ್ಟ್ ಮಾಡ್ತಾ ಇದೆ. ಗಿಡಗಳಿಗೆಲ್ಲ ನೀರೇ ಹಾಕಿಲ್ಲ. ಆಲ್ರೆಡಿ ನೋಡಿ ಗಿಡಗಳೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತ. ಲಿಯೋ ನನ್ನ ಜೊತೆ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಥರ ಬಂದ. ಆದರೆ ಅವನೇನು ಹೆಲ್ಪ್ ಮಾಡಿಲ್ಲ, ಕೂತ್ಕೊಂಡು ನೋಡ್ತಾ ಇದ್ದ ಇವಳು ಏನು ಮಾಡ್ತಿದ್ದಾಳೆ, ಕರೆಕ್ಟಾಗಿ ಹಾಕ್ತಾಳೋ ಹಾಕಲ್ವೋ ಅಂತ. ನಾನು ಎದ್ದು ಆರಾಮಾಗಿ ಫ್ರೆಶ್ ಅಪ್ ಆಗಿ ಆಚೆ ಬಂದು ಒಳ್ಳೆ ಫೀಲಿಂಗಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದೆ. ಆ್ಯಕ್ಚುಲಿ ಇವತ್ತಿಂದ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿನ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಅದು ಸ್ವಲ್ಪ ರೆಸ್ಟ್ ಮಾಡೋಣ, ಏನೋ ಟಯರ್ಡು ಹಂಗೆ ಹಿಂಗೆ ಅಂತ ಅನಿಸ್ಬಿಡುತ್ತೆ. ಸ್ವಲ್ಪ ಲೇಸಿನೆಸ್ಸು, ಮಾಡೋಣ ಬಿಡು ನೋಡೋಣ ಅನ್ನೋ ಥರ. ಕೆಲವೊಂದು ಟೈಮ್ ಹಂಗಾಗುತ್ತೆ. ಬಟ್ ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಅದೇ ಥರ ನಾನು ಮಾಡಿಕೊಂಡು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ಏನು ನೋಡ್ತಾಯಿದ್ದೀನಿ ಅಂದರೆ ಒಂದು ಹೂವನೂ ಬಿಟ್ಟಿಲ್ಲ. ಸರಿ, ಆಮೇಲೆ ಹೊಸಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡೆ. ತುಳಸಿ ಗಿಡದ ಹತ್ರನೂ ಈ ಥರ ಸಿಂಪಲ್ ರಂಗೋಲಿ, ಎಲ್ಲ ಕಡೆಯೂ ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ಏನು ತುಂಬ ಡಿಸೈನ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಲಿಯೋಗೆ ಊಟ ಹಾಕಬೇಕಿತ್ತು. ಇದೆಲ್ಲ ಮುಗಿಯೋದ್ರೊಳಗಡೆ ಟೈಮ್ ತುಂಬ ಬೇಗ ಏನು ಎದ್ದಿರಲಿಲ್ಲ, 6:30ಗೆ ಎದ್ದಿದ್ದೆ. ಸೊ 7-7:30 ಆಗಿತ್ತು ಆಲ್ರೆಡಿ. ಇದೆಲ್ಲ ಆಗೋದ್ರೊಳಗಡೆ ಅವನಿಗೆ ಫಸ್ಟ್ ಊಟ ಹಾಕ್ಬಿಡೋಣ ಅಂತ ಅವನಿಗೆ ಶಿರಪ್ ಆಲ್ರೆಡಿ ಹಾಕಿದ್ದೆ. ಊಟ ಹಾಕೋಣ ಅಂತ ಬಿಸಿನೀರು ಹಾಕಿ ನೆನೆ ಹಾಕಿದ್ದೆ. ಇದೇ ಟೈಮಲ್ಲಿ ಅವ್ನು ಆಟ ಆಡ್ತಿದ್ದ. ಬಟ್ ಅವ್ನ ಕಣ್ಣಿಗೆ ಸ್ವಲ್ಪ ಈಗ ಒಂದು ವಾರದಿಂದ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಡಾಕ್ಟ್ರಿಗೆ ತೋರಿಸಿದ್ದೆ, ಸ್ವಲ್ಪ ಐ ಡ್ರಾಪ್ಸ್ ಕೊಟ್ಟಿದ್ರು, ಹಾಕ್ತಾಯಿದ್ದೀನಿ. ಬಟ್ ಇನ್ನೂ ಫುಲ್ ಕ್ಯೂರ್ ಆಗಿಲ್ಲ. ನಿಮಗೆ ಆಲ್ರೆಡಿ ಅದು ಕಾಣಿಸ್ತಿದೆ ಅನಿಸುತ್ತೆ, 2 ಕಣ್ಗೂ ಡಿಫ್ರೆನ್ಸ್ ನಿಮ್ಗೆ ಈಗಲೇ ಗೊತ್ತಾಗ್ತಿದೆ. ಇವತ್ತು ಆಟ ಆಡ್ತಾಯಿದ್ದ, ಮತ್ತು ಅವ್ನು ಫ್ರೆಶ್ ಅಪ್ಪು ಆಗಿರಲಿಲ್ಲ. ನೋಡಿ ಹೆಂಗೆ ಕಾಣ್ತಿದ್ದಾನೆ ಕೊಳಕ. ಸರಿ ಅಂದ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೆ. ಬಾಟ್ಲು ಗಾಡಿದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಒಂದೇ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದೇನಂತಂದರೆ ದಾಳಿಂಬೆ ತಂದು 2 ದಿನ ಆಗಿತ್ತು, ಹಂಗೆ ಬಿದ್ದಿತ್ತು. ನಾನು ಜ್ಯೂಸ್ ಮಾಡಬೇಕು, ಎಲ್ಲ ಒಂದೇ ಸರಿ ಕಟ್ ಮಾಡ್ಕೊಂಡು ಅಂದ್ಕೊಂಡೆ. ಬಟ್ ಇನ್ನೂ ಮಾಡಿರಲಿಲ್ಲ, ಹಂಗೆ ಇತ್ತು. ಮಾಡಬೇಕು. ನಾಳೆ ಸೊಪ್ಪುಗಳು ತೊಗೊಬಂದಿದ್ದೆ. ಸೊಪ್ಪು ನಾನು ಮೊಸಪ್ಪು ಮಾಡ್ತೀನಿ ಆ ಐಡಿಯಾದಲ್ಲಿ ತಂದು ಎಲ್ಲ ಕಟ್ ಮಾಡಿದ್ಮೇಲೆ ನೋಡೋಣ ಏನು ಮಾಡೋದು ಅಂತ. ಬಟ್ ಇವತ್ತು ಬಾಟ್ಲು ಗಾರ್ಡು ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಕ್ಕೆ ನಾನು ಇದು ಕಡಲೆಬೀಜ ಮತ್ತು ಕಡಲೆನ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ, ಎಲ್ಲರಿಗೂ ಪ್ರೋಟೀನು ಇದೇ ಥರ ತೊಗೋಬೇಕು, ಅದೇ ಥರ ತೊಗೋಬೇಕು ಅಂತೇನಿಲ್ಲ. ಕಡಲೆ ಮಿಠಾಯಿ ಆ್ಯಕ್ಚುಲಿ ತಿನ್ನೋದೇ ಪ್ರೋಟೀನ್ಗೋಸ್ಕರ. ಬಟ್ ಅದರಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಕೂಡ ಆ್ಯಡ್ ಆಗಿರುತ್ತೆ. ನಾನೇನು ಮಾಡ್ತೀನಿ ಅಂದರೆ, ಯಾವುದೇ ಪಲ್ಯ ಮಾಡಿದ್ರು ಅದಕ್ಕೆ ಸ್ವಲ್ಪ ಕಡಲೆಬೀಜ ಮಾತ್ರ ಹುರಿದ್ಬಿಟ್ಟು, ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ಪೀಲ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿ ಅದರೊಳಗಡೆ ಹಾಕ್ಬಿಡ್ತೀನಿ. ಆವಾಗ ನಮ್ಗೆ ಎಷ್ಟು ಪ್ರೋಟೀನ್ ಬೇಕೋ, ಡೈಲಿ ಪ್ರೋಟೀನ್ ಸ್ವಲ್ಪ ಸಿಗ್ತಾ ಇರುತ್ತೆ ನಮಗೆ. ಇದೇ ಫುಡ್ಡಿಂದನೇ ಪ್ರೋಟೀನ್ ತಿನ್ನಬೇಕು, ದಿನ ಇದನ್ನೇ ತಿನ್ನಬೇಕು ಅಂತ ನಾನೇನು ರೆಗ್ಯುಲರಾಗಿ ಪ್ಲ್ಯಾನ್ ಎಲ್ಲ ಏನಿಲ್ಲ ನಂದು. ಕ್ಯಾಶುವಲಾಗಿ ನಾನು ಹಂಗೆ ಮೇಂಟೈನ್ ಮಾಡ್ಕೊಳ್ತೀನಿ. ಹಾಗಂತ ಏನು ದಿನ ಇದನ್ನೇ ಮಾಡ್ತೀನಿ ಅಂತೇನಿಲ್ಲ. ಅಂದರೆ ನಾನು ನೋಡ್ಕೊಂಡು ಮಾಡ್ಕೊತೀನಿ ಅಷ್ಟೇ. ಮತ್ತು ಕುಕ್ಕರಲ್ಲಿ ಎಣ್ಣೆ ಇಟ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಕಡಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಫ್ರೈ ಆದಮೇಲೆ ನೆಕ್ಸ್ಟ್ ಗೊತ್ತಲ್ಲ, ಬಾಟ್ಲು ಗಾರ್ಡ್ ಅದ್ರೊಳಗಡೆ ಹಾಕಬೇಕು. ಆ ಟೈಮಲ್ಲಿ ನನಗೇನು ನೆನಪಾಯ್ತು ಅಂದರೆ, ನಾನು ಇದು ನೆನ್ನೆ ಹೊಸ್ದಾಗಿ ತೊಗೊಂಬಂದಿದ್ದೆ. ಇದು ತುಪ್ಪ ಹಾಕೋಕ್ಕೆ ಅಂತ ತೊಗೊಂಡೆ. ಏನಂದರೆ ತುಂಬ ಪುಟ್ಟದಾಗಿ ಎಷ್ಟು ಕ್ಯೂಟ್, ಅವಳೆ ಪಿಂಗಾಣಿ ಥರ ಇದೆ. ಬಟ್ ಇದು ಸ್ಟೀಲು ನಂಗೆ ತುಂಬ ಇಷ್ಟ ಆಯಿತು. ತುಪ್ಪ ಹಾಕೋಕ್ಕೆ ಅಂತ ತೊಗೊಂಬಂದೆ. ಅದರಲ್ಲೇ ಸ್ಪೂನು ಕೊಟ್ಟಿರ್ತಾರೆ. ಎಷ್ಟು ಚಿಕ್ಕದಾಗಿದೆ. ಮೇಲ್ಗಡೆ ಮುಚ್ಚಳನೂ ಅಷ್ಟೇ. ಸ್ಪೂನ್ ಆಚೆ ಬಂದರೆ ಅಲ್ಲಿ ಗ್ಯಾಪು ಆ ಥರ ಮುಚ್ಚಿದ್ರೆ ಸ್ಪೂನು ಆಚೆ ಬರುತ್ತೆ. ಅದಕ್ಕೂ ಅವರಲ್ಲಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಜಸ್ಟ್ ಬರೀ ಒಂದು 160 ರೂಪಾಯಿ ಏನೋ ಇದು. ಇನ್ನೊಂದು ದೊಡ್ಡದು ತೊಗೊಂಡೆ. ಇನ್ನೊಂದು ತುಪ್ಪ ಹಾಕಿಟ್ಟಕ್ಕೇ ತೊಗೊಂಡೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು, ಅದು ದೇವ್ರ ಮನೇಲಿ ಇಟ್ಟಿದ್ದೀನಿ, ಅಂದರೆ ದೇವ್ರ ಪೂಜೆ ಮಾಡೋ ಕಡೆ ಇಟ್ಟಿದ್ದೀನಿ. 2 ತೊಗೊಂಡೆ. ಮತ್ತು ಬಾಟ್ಲು ಗಾರ್ಡ್ ಹಾಕಿ ಅರಿಶಿನ ಪುಡಿ ಸ್ವಲ್ಪ ಹಾಕಬೇಕು. ಮತ್ತು ಸಾಂಬಾರು ಪುಡಿ ಅಂತ ಅಂದರೆ ಕೊರಿಯಂಡರ್ ಸೀಡ್ಸ್ದು ಅದ್ರದ್ದು ಸ್ವಲ್ಪ ಪೌಡರು 1.5 ಸ್ಪೂನ್ ಹಾಕಿದ್ದೀನಿ. ಅದು ಬಾಟ್ಲ್ ಗಾರ್ಡು ಸ್ವಲ್ಪ ಜಾಸ್ತಿನೇ ಆಯಿತು. ಒಂದೇ ಇದ್ದಿದ್ದು, ಬಟ್ ಅದು ಸೈಜ್ ವೈಸ್ ಜಾಸ್ತಿ ಆಯಿತು. ಸ್ವಲ್ಪ ಖಾರದ ಪುಡಿ. ನಾನು ಹಸಿಮೆಣ್ಸಿಕಾಯಿ ಯಾವುದಕ್ಕೂ ಯೂಸ್ ಮಾಡಲ್ಲ. ಏಕೆಂದರೆ ಹಸಿಮೆಣ್ಸಿಕಾಯಿ ನನಗೆ ಅಷ್ಟು ಎದೆ ಉರಿ ಈ ಥರ ಪ್ರಾಬ್ಲಮ್ ಇರೋರು ಹಸಿಮೆಣ್ಸಿಕಾಯಿ ಮಸಾಲ ಎಲ್ಲ ಕಮ್ಮಿ ಮಾಡಬೇಕು. ಸೊ ನಾನು ಹಸಿಮೆಣ್ಸಿಕಾಯಿ ಯೂಸ್ ಮಾಡಲ್ಲ. ಖಾರದ ಪುಡಿ ಹಾಕ್ಕೊಂಡೆ. 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನೀರು ಹಾಕ್ಕೋಬೇಕು. 1 ಲೋಟ ಇಲ್ಲ, ಅರ್ಧ ಲೋಟ ಹಾಕ್ಕೊಳ್ಳಿ ಸಾಕು. ಅದು ಸೈಜ್ ಚಿಕ್ಕದಿತ್ತು ಅಂದರೆ 1 ಲೋಟನೇ ಸಾಕು ಅನಿಸುತ್ತೆ. ತುಂಬ ತೆಳ್ಳಗಾದರೆ ಪಲ್ಯ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ಹಾಕಿ ಕುಕ್ಕರಲ್ಲಿ ವಿಷಲ್ ಹಾಕಿಸ್ಕೊಬಿಟ್ರೆ 1 ಇಲ್ಲ 2 ಕೂಗಿಸ್ಕೊಳ್ಳಿ ಸಾಕಾಗುತ್ತೆ. 3 ಕೂಗಂದರೆ ತುಂಬ ಬೆಂದೋಗ್ಬಿಡುತ್ತೆ. ನಿಮಗೆ ಬಾಯಿಗೆ ಏನೂ ಸಿಗಲ್ಲ. ನೀವು ಆ ರೈಸ್ಗೆ ಏನಾದರೂ ಕಲಿಸ್ಕೊಂಡ್ರೆ ಪೂರ್ತಿ ಕಲಸೋಗ್ಬಿಡುತ್ತೆ. ಸೊ ಸ್ವಲ್ಪ ಬಾಯಿಗೆ ಸಿಗೋ ಥರ 1 ಕೂಗು ಇಲ್ಲ 2 ಕೂಗಿಸ್ಕೊಳ್ಳಿ ಸಾಕು. ನೀರು ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ನೋಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಒಂದು ಚಿಕ್ಕದು ಹುಣಸೆಹಣ್ಣು ರಸ ತೊಗೊಂಡು ಕೂಡ ನಾವು ಹಾಕ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಲಾಸ್ಟಿಗೆ ಲೆಮನ್ ಕೂಡ ಹಿಂಡ್ಬೋದು. ನಾನು ಅದು ಯಾವುದೂ ಹಾಕಲಿಲ್ಲ.
ಬಟ್ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಏನು ಟೇಸ್ಟ್ ಇದೆ ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ವಾಟರ್ ಹಾಕ್ಕೊಂಡು ಎಲ್ಲ ನೀಟಾಗಿ ಕೈ ಆಡಿಬಿಟ್ಟು ವಿಜಿಲ್ ಹಾಕಿ 1 ಇಲ್ಲ 2 ಕೂಗಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಆ ಟೈಮಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೆ, ನೀವು ನೋಡಿದ್ರಿ ಅಲ್ಲೇನು ನಾನು ಕಡಲೆ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಕ್ಕದು ಈರುಳ್ಳಿಲಿ ಅರ್ಧ ಭಾಗ ಆನಿಯನ್ನು ಹಾಕ್ಕೊಂಡು ನಾನು ಅಂದರೆ ಗ್ರೈಂಡ್ ಮಾಡ್ಕೊಂಬಂದು ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇದ್ರೊಳಗಡೆ ಹಾಕಿ ನೀಟಾಗಿ ಕಲಸಿ ಒಂದು 2 ನಿಮಿಷ ಬಿಟ್ಟರೆ ರೆಡಿ. ಈ ಟೈಮಲ್ಲಿ ಅದ್ರ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಆಲ್ರೆಡಿ ರೈಸ್ ರೆಡಿ ಮಾಡಿದ್ದೀನಿ. ಸೊ ಚಪಾತಿ ಹರ್ಕೊಳ್ಳೋಣ ಅಂತ ಚಪಾತಿ ಹರ್ಕೋತಾಯಿದ್ದೆ. ಅವ್ನು ಲಿಯೋಗೆ ಆಲ್ರೆಡಿ ನಾನು ಇದ್ದೇ ಗ್ಯಾಪಲ್ಲಿ ಸ್ನಾನ ಕೂಡ ಮಾಡಿಸ್ಬಿಟ್ಟಿದ್ದೆ. ಹೆಂಗೆ ಕಾಣ್ತಿದ್ದಾನೆ, ಫುಲ್ ಫ್ರೆಶ್ಶಾಗಿ ಕಾಣಿಸ್ತಿದ್ದಾನೆ. ಇದು ನಾನು ಕೆಲ್ಸಕ್ಕೆ ಹೋಗೋವರೆಗೂ ಅಂತ ವ್ಲಾಗು. ಇದು ನೆಕ್ಸ್ಟ್ ವ್ಲಾಗ್ ಎಲ್ಲ ನಾನು ನಾಳೆ ತೋರಿಸ್ತೀನಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.